ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಆಯೋಜಿಸಿದ್ದ ಮಹಾರುದ್ರಯಾಗದ ಸಮಾರೋಪ ಸಮಾರಂಭ ನಡೆಯಿತು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಹಾರುದ್ರಯಾಗ ಸಮಿತಿ ಕಾರ್ಯಾಧ್ಯಕ್ಷ ಹಾಗೂ ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್, ಉದ್ಯಮಿಗಳು ಸಮಾಜಮುಖಿ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದರೆ ದೇಶದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ಹೇಳಿದರು. ಎಲ್ಲವನ್ನೂ ಸರ್ಕಾರದಿಂದ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ನನ್ನಂತಹ ಉದ್ಯಮಿಗಳು ಸಮಾಜಮುಖಿ ಚಿಂತನೆ ಬೆಳೆಸಿಕೊಂಡು ಸಾಮಾಜಿಕ ಕಾರ್ಯಗಳನ್ನು ಹೆಚ್ಚೆಚ್ಚು ಕೈಗೊಳ್ಳಬೇಕು. ಧಾರ್ಮಿಕತೆಯ ಜೊತೆಗೆ ಮಕ್ಕಳಲ್ಲಿ ಸಾಮಾಜಿಕ ಕಲ್ಪನೆ ಮತ್ತು ಸೇವಾ ಭಾವನೆ ಬೆಳೆಸಬೇಕಿದೆ ಎಂದರು. ಮಹಾರುದ್ರಯಾಗದ ಅಂಗವಾಗಿ ಉದ್ಯೋಗ ಮೇಳ, ಆರೋಗ್ಯ ಮೇಳದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದಾಗಿ ತಿಳಿಸಿದ ಅವರು, ದೇವರು ಪ್ರೇರಣೆ ನೀಡಿದರೆ ಯಾವುದೇ ಕಾರ್ಯವು ಸುಗಮವಾಗಿ ಈಡೇರುತ್ತದೆ ಎನ್ನುವುದಕ್ಕೆ ಈ ಮಹಾರುದ್ರಯಾಗವೇ ಸಾಕ್ಷಿ. ಯಾವುದೇ ಅಡಚಣೆ ಇಲ್ಲದೆ ಈ ಮಹಾಕಾರ್ಯ ಯಶಸ್ವಿಯಾಗಿ ನೆರವೇರಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಉಡುಪಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ್ ಹೇರೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ, ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಪ್ರವರ್ತಕ ಭುವನೇಂದ್ರ ಕಿದಿಯೂರು, ಉದ್ಯಮಿ ಮನೋಹರ್ ಶೆಟ್ಟಿ, ರಾಘವೇಂದ್ರ ಶೆಟ್ಟಿ, ಪ್ರಖ್ಯಾತ್ ಶೆಟ್ಟಿ, ಸುಧಾಕರ್ ಶೆಟ್ಟಿ ಮೈರ್ಮಾಡಿ, ಭುಜಂಗ ಶೆಟ್ಟಿ, ಹರಿಪ್ರಸಾದ್ ಐತಾಳ್, ಮೀನಾಕ್ಷಿ ಮಾಧವ ಬನ್ನಂಜೆ, ಆಶಾ ಚಂದ್ರಶೇಖರ್, ರತ್ನಾಕರ ಸಾಲಿಯಾನ್, ದಯೇಶ್ ಕಾಂಚನ್, ಸುರೇಂದ್ರ ಕುಂದರ್, ರವೀಶ್ ಕರ್ಕೇರ, ಸುಧಾಕರ್ ಕುಂದರ್, ವಿಠಲ್ ಕರ್ಕೇರ, ಕಿರಣ್ ಕುಮಾರ್, ರತನ್, ಸುಧಾಕರ್ ಕಲ್ಮಾಡಿ, ರಾಮಚಂದ್ರ ಕೋಟ್ಯಾನ್, ಶರತ್ ಕುಮಾರ್, ದಾಮೋದರ್, ಅಶೋಕ್ ಕುಂದರ್, ಗಣೇಶ್ ಅಮೀನ್, ಹರೀಶ್ ಕುಮಾರ್, ಸುರೇಶ್ ಅಮೀನ್, ದಯಾಕರ್ ಸುವರ್ಣ, ದಿವ್ಯಾರಾಣಿ, ಪ್ರದೀಪ್ ಶೆಟ್ಟಿ, ಕೆ ಕೃಷ್ಣಮೂರ್ತಿ ಆಚಾರ್ಯ, ತಾರಾನಾಥ್ ಪೂಜಾರಿ, ಪ್ರಕಾಶ್ ಜಿ ಕೊಡವೂರು, ಸಂಚಾಲಕ ಬಾಲಕೃಷ್ಣ ಕೊಡವೂರು, ನಂದಕಿಶೋರ್ ಮತ್ತು ದಯಾನಂದ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಆ ಕಾಶಿಯಲ್ಲಿ ನಾನು ಏನು ಓದಿದ್ದೆ ಅದು ನನಗೆ ನೆನಪಾಯಿತು. ಆಮೇಲೆ ಪ್ರಕಾಶ್ ನನ್ನ ಹತ್ರ ಸಂಪರ್ಕಿಸಿ ಎಲ್ಲ ಕೆಲಸ ಮುಗಿದು ಕೂಡ ಹೋಗಿ ಆಯಿತು ಅಂತ ನನ್ನ, ಅಂದರೆ ದೇವರು ಒಂದು ಇಚ್ಛೆ ಮಾಡಿದರೆ ಎಷ್ಟು ಬೇಗ ಅದನ್ನು ಚಾಲನೆ ಕೊಟ್ಟು ಪೂರ್ಣ ಮಾಡ್ತಾನೆ ಅಂತಲೂ ಇದೇ ಒಂದು ಉದಾಹರಣೆ. ನಾವೊಂದು 2 ತಿಂಗಳ ಮೊದಲು ನಾವು ಸೇರಿದ್ವಿ. 2 ತಿಂಗಳ ಮೊದಲು ಸೇರಿದ ನಂತರ ಮತ್ತೆ ಸ್ವಲ್ಪ ಟೈಮಲ್ಲಿ ನಾವು ಅದನ್ನು ಕೈ ಬಿಟ್ಟೆ. ಯಾಕಂದರೆ ಚುನಾವಣೆ ಬರುವಂತಹ ಸಂದರ್ಭ ಇತ್ತು. ಸರಿಯಾಗಿ ನಮಗೆ ತಾರೀಕು ಸಿಗಲಿಲ್ಲ ನಮ್ಮ ತಂತ್ರಿಗಳು ಕೊಟ್ಟಾಗ. ಆದರೆ ಚುನಾವಣೆ ಸ್ವಲ್ಪ ಮುಂದುವರೆದು ಅಂತ ಆಗುವಾಗ ಪುನಃ ಸೇರಿ ಒಂದು ದೊಡ್ಡ ಸಮಿತಿಯನ್ನು ರಚಿಸೋಕ್ಕೆ ಕೂಡ ಕಾರಣ ಆಯಿತು. 1,000 ಜನರ ಸಮಿತಿ, 100 ಸಂಘ ಸಂಸ್ಥೆಗಳ ಸಮಿತಿ. ಆ 1,000 ಜನರು ಹೇಗೆ ಹತ್ತಿರ ಬಂದರು ಅಂತಲೂ ನನಗೆ ಗೊತ್ತಿಲ್ಲ. 100 ಸಂಘ ಸಂಸ್ಥೆಗಳು ಹೇಗೆ ಹತ್ತಿರ ಬಂದರು ಅಂತಲೂ ನನಗೆ ಗೊತ್ತಿಲ್ಲ. ಅಂತೂ ದಿವಸದಿಂದ ದಿವಸಕ್ಕೆ ಈ ಧಾರ್ಮಿಕ ಕಾರ್ಯದ ಪೂರ್ವಭಾವಿ ಸಭೆ ಒಂದು ಒಳ್ಳೆ ರೀತಿಯಲ್ಲಿ ಆಗಿದೆ. ಒಂದು ಚೂರು ಕೂಡ ಅಡಚಣೆ ಬರಲಾಗಿ ಒಂದಾಗಿದೆ. ಇದೇ ದೇವರ ಕೃಪೆ ಅಂತ ನಾವು ಇವತ್ತು ಭಾವಿಸಬೇಕು. ಸಾಕಷ್ಟು ನಮ್ಮ ಕರಾವಳಿ ಪ್ರದೇಶದ ಜನರು ಧಾರ್ಮಿಕ ರೀತಿಯಲ್ಲಿ ಮುಂದೆ ಬಂದಿದ್ದಾರೆ. ನಾನು ಒಳ್ಳೆ ಸಾಕಷ್ಟು ಭಜನಾ ಮಂದಿರಗಳು, ಸಾಕಷ್ಟು ಗುರುಪೀಠಗಳು, ಸಾಕಷ್ಟು ಸಾಮಾಜಿಕದಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಗಳು ನಮ್ಮಲ್ಲಿ ಜಾಸ್ತಿ. ಅದು ಕೂಡ ಉಡುಪಿಯಲ್ಲಿ ಸಾಧಾರಣ 400 ಭಜನಾ ಮಂದಿರಗಳು, 200-300 ಸಾಮಾಜಿಕ ಸಂಸ್ಥೆಗಳು ಎಲ್ಲ ಇದೆ ನಮ್ಮಲ್ಲಿ. ಆದರೆ ಧಾರ್ಮಿಕ ಕಲ್ಪನೆಯ ಜೊತೆಗೆ ನಾವು ಸಾಮಾಜಿಕವಾಗಿಯೂ ನಮ್ಮ ಮಕ್ಕಳನ್ನು ಮುಂದೆ ತರಬೇಕು ಅಂತ ನನ್ನೊಂದು ಆಸೆ. ಅದಕ್ಕೋಸ್ಕರ ಈ ರುದ್ರಯಾಗದ ಜೊತೆಗೆ ಸಾಕಷ್ಟು ಇಲ್ಲಿ ಸಾಮಾಜಿಕವಾದ ಕಾರ್ಯಕ್ರಮವನ್ನು ಕೂಡ ನಾವು ನಿರ್ಮಿಸಲಿಕ್ಕೆ ನಾವು